ದೇವರೇ ಭಗವಂತ, ನನ್ನ ಮನೆತನದ ಮೇಲೆ ನಿನಗೇಕಪ್ಪ ಮಕ್ಕಳ ದೃಷ್ಟಿ? ನಾನಾವ ತಪ್ಪು ಮಾಡಿದೆ ಎಂದು ನನ್ನ ಮನೆತನದ ಮೇಲೆ ನಿನ್ನ ಮಕ್ಕಳ ದೃಷ್ಟಿ ಬಿದ್ದಿದೆಯಪ್ಪ ಪರಮಾತ್ಮ. ನನ್ನ ಹೊರದಿಂತಿದ್ದ ನನ್ನ ಮನೆ ಈ ದಿನ ನನ್ನ ಹೊರದಂತಿದ್ದ ಈ ಮನೆ ಮಾಯವಾಯಿತು. ಸಂಕಟವಾಗುತ್ತಿದೆ, ಸಂಕಟವಾಗುತ್ತಿದೆ. ಕಣ್ಣು ಮಂಜಾಗುತ್ತೆ. ಮಧ್ಯಾಹ್ನ 12 ಗಂಟೆಯಾಗಿದೆ. ಆದರೂ ಇನ್ನೂ ಊಟಕ್ಕೆ ರೆಡಿಯಾಗಿಲ್ಲ. ನೋಡಿ, ಅಲಂಕಾರ ಮಾಡಿಕೊಂಡು ಕುಳಿತಿದ್ದಾಳೆ ನನ್ನ ಸೊಸೆ. ಊಟಕ್ಕೆ ಕೊಡು ಎಂದು ಕೇಳಿದರೆ ಅದನ್ನೇ ದೊಡ್ಡದು ಮಾಡಿಕೊಂಡು ನನ್ನ ಮೇಲೆ ಜಗಳಕ್ಕೆ ಬರುತ್ತಾಳೆ. ಪಾರ್ವತಿ, ಪಾರ್ವತಿ, ನೀನು ಅದೃಷ್ಟವಂತೆ ಕಡೆ, ಅದೃಷ್ಟವಂತೆ. ಈ ಸಂಸಾರ ಬಂಧನದಿಂದ ಮುಕ್ತಿ ಪಡೆದು ಸುಖವಾಗಿ ನೀನು ಸ್ವರ್ಗದಲ್ಲೇ ಇದ್ದಿ ಕಡೆ. ಆದರೆ ನಾನು ಯಾವ ಪಾಪ ಮಾಡಿದ್ದೇನೆ ಎಂದು ನನಗೆ ಈ ಘೋರ ಶಿಕ್ಷೆ. ಇನ್ನು ನಾನು ಈ ಬಂಧನದಲ್ಲಿ ಸಿಕ್ಕು ಒದ್ದಾಡುತ್ತಿದ್ದೇನೆ. ಅಯ್ಯೋ ಅಯ್ಯೋ, ನನಗೆ ತಲೆ ಸುತ್ತು ಬರುತ್ತಿದೆ, ತಲೆ ಸುತ್ತು ಬರುತ್ತಿದೆ. ಅಪ್ಪಾಜಿ, ಏನಾಯಿತು ಅಪ್ಪಾಜಿ, ಏನಾಯಿತು? ರಾಮು, ಕಣ್ಣೆಲ್ಲ ಮಂಜು ಆಗುತ್ತಿದೆಯಪ್ಪ, ಕಣ್ಣೆಲ್ಲ ಮಂಜು ಆಗುತ್ತಿದೆ. ಹೊಟ್ಟೆಯಲ್ಲಿ ಸಂಕಟ ಆಗ್ತಿದೆಯಪ್ಪ, ಸಂಕಟ ಆಗ್ತಿದೆಯಪ್ಪ. ಈ ಮನೆಯಲ್ಲಿ ಇಷ್ಟು ಹೊತ್ತಾದರೂ ಊಟ ಆಗಿಲ್ಲಪ್ಪ. ನನಗೆ ಊಟಕ್ಕೆ ಕೊಡುವವರು ಯಾರು ಇಲ್ಲಪ್ಪ. ಏನಪ್ಪ ರಾಮು, ನೀರಾದ್ರೂ ಕುಡಿಸು. ರಾಮು, ಈಗ ಸಮಾಧಾನ ಆಯ್ತು ಕಣೋ, ಈಗ ಸಮಾಧಾನ ಆಯ್ತಪ್ಪ. ಅಪ್ಪಾಜಿ, ಯಾಕೆ ಇದ್ದಕ್ಕಿದ್ದಂತೆ ಹೀಗಾಯಿತು? ಬೆಳಿಗ್ಗೆ ಊಟ ಮಾಡಿರುವೆ ತಾನೆ, ಮೊದಲು ಆಸ್ಪತ್ರೆಗೆ ಹೋಗೋಣ. ನಡಿಯಪ್ಪ, ಆಸ್ಪತ್ರೆಗೆ ಹೋಗೋಣ. ರಾಮು, ಆಸ್ಪತ್ರೆಗೆ ಹೋಗುವಂತ ಕಾಯಿಲೆ ನನಗೇನು ಬಂದಿಲ್ಲಪ್ಪ. ಹೊತ್ತಿಗೆ ಸರಿಯಾಗಿ ಊಟಕ್ಕೆ ಕೊಟ್ಟಿದ್ದರೆ ಈ ರೀತಿ ಆಗ್ತಿರ್ಲಿಲ್ಲಪ್ಪ. ಈ ಹೊಟ್ಟೆ ಹಸುವಿನಿಂದ ಈ ರೀತಿ ಆಗಿದೆಯೇ ಹೊರತು ನನಗೆ ಯಾವ ಕಾಯಿಲೆ ಇಲ್ಲಪ್ಪ, ನನಗೆ ಯಾವ ಕಾಯಿಲೆ ಇಲ್ಲ. ರಾಮು, ಈ ನಿನ್ನ ಕೈಯಾರೆ ನೀರು ಕುಡಿನಲ್ಲ, ಸಮಾಧಾನ ಆಯ್ತಪ್ಪ, ಸಮಾಧಾನ ಆಯ್ತು. ಜೊತೆಗೆ ಹೊಟ್ಟೆನೂ ತುಂಬಿತು ಕಣಪ್ಪ. ಅಲ್ಲಪ್ಪ, ಹಸಿವಾದರೆ ಊಟ ಮಾಡುವುದು ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಯಾಕಪ್ಪ ಇದ್ದೀರಿ? ಬರ್ರಪ್ಪ, ಊಟ ಮಾಡುವರಂತೆ ಬರ್ರಿ. ಏನಪ್ಪ, ಈ ಮನೆಯಲ್ಲಿ ನನಗೆ ಹಸಿವಾಗಿದೆ ಎಂದಾಕ್ಷಣ ಊಟ ಸಿಗಬೇಕಲ್ಲಪ್ಪ. ರಾಮು, ಮಧ್ಯಾಹ್ನ 12 ಗಂಟೆ ಆಗಿದೆ, ಊಟ ಇಲ್ಲಪ್ಪ, ಊಟ ಇಲ್ಲ. ನೋಡಪ್ಪ, ಇಷ್ಟೊತ್ತಾದರೂ ಒಂದು ಲೋಟ ಕಾಫಿಯನ್ನು ಸಹ ಕೊಟ್ಟಿಲ್ಲಪ್ಪ, ಕೊಟ್ಟಿಲ್ಲ.
ಮಲಗಿಕೊಂಡಿದ್ದಾಳೆ. ಅವಳನ್ನು ಬಿಟ್ರೆ ಇನ್ಯಾರಪ್ಪ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳೋದು? ಯಾರಪ್ಪ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳೋದು? ಅಲ್ಲಪ್ಪ, ನಮ್ಮ ಪೂಜಾ ಮನೆಯಲ್ಲೇ ಇದ್ದಾಳಲ್ಲಪ್ಪ. ಪೂಜಾ ಅಲ್ಲಮ್ಮ ಪೂಜಾ, ಇಷ್ಟು ಹೊತ್ತಾದರೂ ಸಮಯಕ್ಕೆ ಸರಿಯಾಗಿ ಊಟ ಕೊಡುವುದು ಬಿಟ್ಟು, ವಯಸ್ಸಾದವರಿಗೆ ಹೊತ್ತಿಗೆ ಸರಿಯಾಗಿ ಊಟ ಕೊಡೋದು ಬಿಟ್ಟು ನೀನು ಹಾಗೆ ಇದ್ದೀಯಲ್ಲಮ್ಮ. ನಿನಗೆ ಜ್ಞಾನವೇ ಇಲ್ಲವೇನಮ್ಮ? ಮೊದ್ಲು ನಿಮಗೆ ಪರಿಜ್ಞಾನ ಐತಲ್ಲ ಅಂತ ತಿಳ್ಕೊಳ್ಳಿ. ಅಲ್ಲ, ನನ್ನೇ ಈ ಮನೆ ಕೆಲಸ ಮಾಡ್ಕೊಂಡಿರಾ? ನನ್ನ ದಾಸಿಯಾಗಿ ಮಾಡ್ಕೊಂಡಿದ್ದೀರಾ? ನನಗೆ ಈ ಮನೆಯಲ್ಲಿ ಆ ಮನೆ ಆಳ್ ತರ ಕಾಣಿಸ್ತಾ ಇದೆ. ನನಗೆ 4 ಕೈ 4 ಕಾಲಿನ ನೋಡಿ ನಿನ್ ಸೇವೆ ಮಾಡ್ಕೊ ಬರಕ್ಕೆ. ಪೂಜಾ, ಎಚ್ಚರವಿದೆ ತಾನೇ, ನಾಲಿಗೆ ಹತೋಟಿಯಲ್ಲಿಟ್ಟುಕೋ. ಸಮಯಕ್ಕೆ ಸರಿಯಾಗಿ ಅಡಿಗೆ ಮಾಡುವಂತ ಮಾತ್ಕಾರ್ಯ ಬೇರೇನಿದೆ ನನಗೆ? ಬರ್ತಾ ನಾಲಿಗೆ ಉದ್ದಾಯಿತೇ ವಿನಃ ಬುದ್ಧಿ ಬೆಳೆಯಲಿಲ್ಲ ಕಣಮ್ಮ ನಿನಗೆ. ಅಯ್ಯೋ, ನನಗ್ ಬುದ್ಧಿ ಸರಿ ಇಲ್ಲ. ಓಹೋ, ನೋಡು, ನನಗ್ ಮೊದ್ಲು ಬುದ್ಧಿ ಸರಿ ಇಲ್ಲ ಅಂತ ಹೇಳೋಕೆ ನಿನ್ ಬುದ್ಧಿ ಸರಿ ಇದ್ಯಾ? ಈ ಮಾತನ್ನ ನನಗಲ್ಲ, ನಿನ್ ಹೆಂಡತಿಗೆ ಹೇಳು. ಏನ್ ನೀವು ಕಣ್ಣಿಗೆ ನನ್ನ ಮನೆ ಕೆಲಸ ಕಾಣಿಸ್ತಿದ್ದೀನ? ನಿನ್ ಹೆಂಡತಿ ಕರೆದು ಅವ್ರಿಗೆ ಊಟ ಬಡಿಸೋ ಕೇಳು. ಮುಚ್ಚೆ ಬಾಯಿ ಕತೆ. ನನ್ನ ಮಗನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾದೆಯ ನೀನು? ಪೂಜಾ, ಇವತ್ತು ನೀನು ನಿನ್ನ ಗಂಡ ಕೂತು ತಿನ್ನುವ ತುತ್ತಿನಲ್ಲಿ ಇವನು ಬೆವರು ಹನಿ ಸುರಿಸಿ ದುಡಿದ ಪರಿಶ್ರಮ ಇದೆ ಅನ್ನೋದನ್ನು ಮಾತ್ರ ಮರಿಬೇಡ ನೀನು. ನೋಡಮ್ಮ, ಈ ಮನೆಯ ಆಸ್ತಿ ಪಾಸ್ತಿಗಳಲ್ಲ, ಇವನ ದುಡಿಮೆಯ ಪರಿಶ್ರಮದಿಂದ ಬಂದಿದ್ದು. ನೋಡಮ್ಮ, ಈಗ ನೀನು ಮೈ ತುಂಬ ಉಟ್ಟುಕೊಂಡು ಅಲ್ಲಾಡ್ತಾ ಇದೆಯಲ್ಲ, ಅದು ಕೂಡ ಇವನ ದುಡಿಮೆಯ ಪರಿಶ್ರಮ ಅಂತ ನೀವು ತಿಳ್ಕೋಬೇಕು. ನೋಡಮ್ಮ, ಈಗ ನೀನು ಮಹಾರಾಣಿಯಂತೆ ಮೆರೆಯಲು ನನ್ನ ಮಗ ರಾಮನೇ ಕಾರಣ ಅನ್ನೋದನ್ನು ಮಾತ್ರ ಮರಿಬೇಡ. ಅವನಿಗೆ ನೀನು ಎದುರುತ್ತರ ಕೊಡ್ತೀಯ ನಾಯಿ? ಅಮ್ಮ ಪೂಜಾ, ನೀನು ಈ ಮನೆಯ ಸೊಸೆಯಮ್ಮ. ಈ ಮನೆ ಮೆಟ್ಟಿದ ಹೆಣ್ಣು ಅಂದ ಮೇಲೆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರಬೇಕಮ್ಮ. ಪೂಜಾ, ಆ ನದಿ ಎಲ್ಲೇ ಹರಿಯಲಿ, ಆ ನದಿಯ ದಡಗಳನ್ನು ಫಲವತ್ತಾಗಿ ಮಾಡುತ್ತಾ ದನ, ಕುರಿ, ಮೇಕೆ, ಗಿಡ ಮರಗಳಿಗೆ ನೀರುಣಿಸುತ್ತಾ ಸಾಗಿಸುತ್ತದೆಯಮ್ಮ. ಹಾಗೆಯೇ ನೀನು ಕೂಡ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರಬೇಕೇ ವಿನಃ ಪೂಜಾ, 2 ದಂಡೆಗಳನ್ನು ಕಟ್ಟಿಕೊಂಡು ಹೋಗುವ ಪ್ರವಾಹ ಆಗಬಾರದು ತಾಯಿ, ಪ್ರವಾಹ ಆಗಬಾರದು. ನೀವಾದ್ರೂ ಅಷ್ಟೇ, ಮನೆಗೆ ಸೊಸೆಯಾಗಿ ಬಂದಿರೋಳ್ನ ಹೇಗ್ ಗೌರವದಿಂದ ಕಾಣ್ಬೇಕು ಅನ್ನೋದು ಮೊದಲು ಕಲೀರಿ. ಎಲ್ಲರೂ ಸೇರಿ ನನ್ನನ್ನ ಈ ಮನೆ ಕೆಲಸದೊಳಗಾಗಿ ಮಾಡಿದೀರಾ, ಮನೆ ದಾಸಿಯಾಗಿ ಮಾಡಿದೀರಾ. ಈ ಮನೆಯಲ್ಲಿ ಒಂದಿನಾದ್ರೂ ನೀವು ನನ್ನ ಈ ಮನೆ ಸೊಸೆ ಅಂತನಾದ್ರೂ ನೀವು ಪ್ರೀತಿಯಿಂದ ಮಾತಾಡಿದೀರಾ? ಯಾವಾಗ ನೋಡಿದ್ರು ಕೆಲಸ ಅದ್ ಮಾಡು ಇದ್ ಮಾಡು, ನನ್ನೇನ್ ಅನ್ಕೊಂಡಿದ್ರ ಅಂತ. ಅದು ಅಲ್ಲದೆ ಈ ಮುನಿಗೂಬೆ ಸೇವೆ ಬೇರೆ ಮಾಡ್ಬೇಕು ನಾನು. ನೋಡಿ, ನನಗೆ ಬುದ್ಧಿ ಹೇಳೋ ಬದಲು ಮೊದಲು ನಿಮ್ ತಂದೆಗೆ ಬುದ್ಧಿ ಹೇಳಿ. ಕಟ್ಟೆಗಾಗುವಷ್ಟು ವಯಸ್ಸಾಗಿದೆ, ಬಾಯಿ ಬಂದಾಗ ಮಾತಾಡ್ತಾನೆ ಮುದಿಯ. ಪೂಜಾ ಅಮ್ಮ, ಜೀವನವೆಂಬ ಸಾಗರವನ್ನು ದಾಟಲು ಬದುಕೆಂಬ ಕಡಗೋಲಿನಿಂದ ಕಡೆದು ಅನುಭವವೆಂಬ ಅಮೃತವನ್ನು ಪಡೆದು ಹಿರಿಯರನ್ನು ಕಡೆಗಾಣಿಸಬಾರದು ತಾಯಿ, ಹಿರಿಯರನ್ನು ಕಡೆಗಾಣಿಸಬಾರದು. ಅವರ ಮಾತನ್ನು
ದೇವರ ಪ್ರಸಾದವೆಂದು ಸ್ವೀಕರಿಸಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಪೂಜಾ ನಮ್ಮ ಬದುಕು ನಂದಾದೀಪದಂತೆ ನಮ್ಮ ಮನೆಯೂ ಆಗುತ್ತದೆ ಅಮ್ಮ. ಹೋಗಮ್ಮ, ತಂದೆಯವರಿಗೆ ಹಸಿವಾಗಿದೆ, ಊಟಕ್ಕೆ ಕೊಡು ಹೋಗು ತಾಯಿ. ನೋಡು, ಬೇಕಾದರೂ ಊಟನ ಬಡ್ಸ್ಕೊಂಡ್ ತಿನ್ಲಿ. ಯಾಕೆ ಈ ಮುತ್ತುಗೆ ಕತ್ತೆ ನಾಯಿ ಆ ಮುಂಡೆ ಈ ಮುಂಡೆ ಅನ್ನೋದಾಗುತ್ತೆ? ಊಟ ಬಡ್ಸ್ಕೊಂಡ್ ತಿನ್ನಕ್ಕಾಗಲ್ವಾ? ನಾನ್ ಬಡ್ಸಲ್ಲ, ಬೇಕಿದ್ರೆ ಬಡ್ಸ್ಕೊಂಡ್ ತಿನ್ನೋ ಕೇಳು ಈ ಮುದಿಗೂವೆನ. ರಾಮು, ರಾಮು, ನೋಡಿದೆಯೇನೋ ಇವಳ ಅಹಂಕಾರವನ್ನು? ನೋಡಪ್ಪ, ದಿನವೂ ಇವಳ ಹತ್ರ ಇಂತಹ 100 ಮಾತುಗಳನ್ನು ಕೇಳಿ 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 ಈ ಜೀವ ಸೋತ್ ಹೋಗಿದೆ ಕಣೋ, ಸೋತ್ ಹೋಗಿದೆ. ಮಗು ರಾಮು, ಈ ಮನೆಯಿಂದ ನನ್ನ ಮನೆ ಬೆಳಕಾಗುವುದಿಲ್ಲ ಕಣೋ, ಸುಟ್ಟು ಬೂದಿಯಾಗುತ್ತದೆ. ರಾಮು, ಇವಳು ನನ್ನ ಸೊಸೆಯಲ್ಲ ಕಣೋ, ನನ್ನ ಮನೆಗೆ ಬಂದ ಮಹಾಮಾರಿ. ಏನಂದೆ? ಅಣ್ಣ ಬಿಡಣ್ಣ, ಒಳೆಯಲಿ ನೀನೇಕೆ ಅವರನ್ನು ತಡೆಯುವೆ? ಅಪ್ಪಾಜಿ, ಏಕೆ ಸುಮ್ಮನಾದಿರಿ? ಸಾಯಿಸಿಬಿಡಿ ಅವಳನ್ನು. ಅವಳು ದಿನಾಲು ನಿಮ್ಮ ಹತ್ರ ಬಯಸ್ಕೊಂಡಿರೋದಕ್ಕಿನ್ನ ಸತ್ತಾದ್ರೂ ಸುಖವಾಗಿರಲಿ. ಅಪ್ಪಾಜಿ, ಒಡೆಯಲಿ, ಸಾಯಿಸ್ಬಿಡಿ ಇವಳನ್ನು. ಸರಿಯಾದ ಸಮಯಕ್ಕೆ ನೀವು ಬರ್ಲಿಲ್ಲ ಅಂದಿದ್ರೆ ಇವ್ರನ್ನ ಸಾಯಿಸ್ಬಿಡ್ತಿದ್ರು. ನೀವೇ ನಿಮ್ ಕಣ್ಣಾರ ನೋಡಿದ್ರಲ್ಲ ರೀ, ಅವ್ರು ಕೊಡೋ ಹಿಂಸೆ ಎಲ್ಲ ನನಗೆ ಸಹಿಸ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಈ ಮನೆ ನಾಯಿ ತರ ಬಿದ್ದಿದ್ದೀನ್ರಿ. ಆದ್ರೂ ಈ ಮುದಿಯಂಗೆ ಆ ಮುತ್ತಂಗೆ ಒಂಚೂರು ನನ್ನ ಮೇಲೆ ಕರುಣೆನೇ ಫಸ್ಟ್ ನಾವೆಲ್ಲಾದ್ರೂ ಹೊರಟೋಗ್ಬಿಡೋದ ರೀ. ನಾನಂದ್ರೆ ಈ ದರಿದ್ರ ಮನೇಲಿ 5 ನಿಮಿಷನೂ ಇರಲ್ಲ ರೀ. ಪ್ಲೀಸ್ ಈ ಮನೆ ಬಿಟ್ಟು ಹೋಗೋಣ ರೀ. ನಾನಿರಲ್ಲ, ನಮ್ಮ ಆಸ್ತಿ ಭಾಗ ಕೇಳಿ. ಏ ಪೂಜಾ, ಎಲ್ಲಿ ಯಾವ್ದಾದ್ರು ಯಾಕೆ ಹೋಗುವೆ? ಇದು ನಮ್ಮ ಮನೆ, ನಾವು ಇಲ್ಲೇ ಇರೋಣ. ಆದರೆ ಇವರ ಜೊತೆಗಲ್ಲ, ಆಸ್ತಿಯಲ್ಲಿ ಪಾಲು ತೆಗೆದುಕೊಂಡು ಬೇರೆ ಸಂಸಾರ ಹೂಡೋಣ. ಅಣ್ಣ, ನೀವಾಗಿಯ ಮೊದಲು ನನ್ನ ಪಾಲು ಕೊಡುತ್ತೀರೋ? ಬಿಟ್ಟು ಕೊಡು. ಏ ರವಿ, ಪಾಲು ಎಲ್ಲಿಂದ ಕೊಡಬೇಕು ನಿನಗೆ ಪಾಲು? ಹೇ, ನಿನಗೆ ಪಾಲು ಕೊಡುವುದಕ್ಕೆ ನೀನು ದುಡಿದು ಸಂಪಾದನೆ ಮಾಡಿದ್ದಲ್ಲ ಕೊಡು. ನನ್ನ ಮಗ ರವಿ ಬೆವರು ಸುರಿಸಿ ದುಡಿದು ಸಂಪಾದನೆ ಮಾಡಿದ್ದು ಕಣೋ. ಪಾಲು ಬೇಕಂತೆ, ಪಾಲು ಬೇಕಂತೆ. ಪಾಲು ಕೊಡೋದಕ್ಕೆ ಇದು ಪಿತ್ರಾರ್ಜಿತವಾದ ಆಸ್ತಿ ಅಲ್ಲ ಕಣೋ. ನಾನು ನನ್ನ ಮಗ ಇಬ್ಬರು ಬೆವರು ಸುರಿಸಿ ಸಂಪಾದನೆ ಮಾಡಿರುವ ಆಸ್ತಿ ನೋಡು. ನಾನು ಜೀವಂತ ಇರುವವರೆಗೆ ಈ ಮನೆಯನ್ನು 2 ಭಾಗ ಆಗಲಿಕ್ಕೆ ಮಾತ್ರ ಬಿಡೋದಿಲ್ಲ. ಹುಚ್ಚ, ಹೆಂಡತಿಯ ಮಾತನ್ನು ಕೇಳಿ ಈ ಮನೆತನದ ಮರ್ಯಾದೆಯನ್ನ ಹಾಳು ಮಾಡಲಿಕ್ಕೆ ತಯಾರಿದೆಯಲ್ಲ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇನೋ? ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ? ರವಿ, ಸತ್ಯ ಏನಂತ ಮೊದಲು ನೀನು ವಿದ್ಯಾವಂತರಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವುದು ಅಪ್ಪಾಜಿ ಸತ್ಯ? ಮಗಳ ಸಮಾನವಾದ ಸೊಸೆಯನ್ನು ಒಡೆಯಲು ಹೋದದ್ದು ಸತ್ಯವಾ? ಕತ್ತೆ ನಾಯಿಯನ್ನು ಬೈದದ್ದು ಸತ್ಯವಲ್ಲವಾ? ಕುಂತರು ನಿಂತ
ಅಣ್ಣ ಯಾವುದು ಹೇಳಿದ ಸತ್ಯ? ಇದಕ್ಕಿಂತ ಬೇರೆ ಸತ್ಯ ಮತ್ತೇನು ಬೇಕಣ್ಣ? ರವಿ, ಸತ್ಯವೆಂಬ ಸೂರ್ಯನಿಗೆ ಸುಳ್ಳೆಂಬ ಗ್ರಹಣ ಹಿಡಿದು ಈ ಜಗತ್ತೇ ಕತ್ತಲಲ್ಲಿ ಮುಳುಗಿರುವಾಗ ರವಿ ಇದನ್ನು ಆಗಲು ಎಂದು ಹೇಗೆ ನಂಬಿಸಲಪ್ಪ, ಹೇಗೆ ನಂಬಿಸಲು? ಒಂದಂತೂ ಸತ್ಯ ರವಿ, ನೀನು ಕಂಡಿದ್ದು ಸತ್ಯ, ನೀನು ನೋಡಿದ್ದು ಸತ್ಯವೇ. ಆದರೆ ಮೋಹವೆಂಬ ಮಾಯೆ ನಿನ್ನ ಕಣ್ಣುಗಳನ್ನು ಕುರುಡಾಗಿಸಿ ಬಿಟ್ಟಿದೆಯಪ್ಪ, ಕುರುಡಾಗಿಸಿ ಬಿಟ್ಟಿದೆ. ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸಿ ನೋಡೆಂಬ ಮಾತನ್ನು ಹಿಂಬಾಲಿಸು ರವಿ, ಆಗ ಸತ್ಯದ ದರ್ಶನವಾಗುತ್ತದೆಯಪ್ಪ. ಹೆಂಡತಿಯ ಮೋಹದಿಂದ ಕುರುಡನಾಗಿ ತಂದೆಯರವನು ನಿಮ್ಮನ್ನು ಆಪದಿಸುವುದು ಸತ್ಯವೇ? ಶಬಾಷ್ ಶಬಾಷ್ ಅಣ್ಣ, ನೀನು ಕೂಡ ಕಲಿದು ಬಿಟ್ಟಣ್ಣ. ನಿಮ್ಮ ಮಾತನ್ನು ಧಿಕ್ಕರಿಸಿ ಇವಳ ಕೈ ಹಿಡಿದಕ್ಕೆ ಏನಾದ್ರೂ ಮಾಡಿ ಮನೆಯಿಂದ ಹೊರ ಹಾಕುವುದೇ ಬೈಕೆ ಅಣ್ಣ. ರವಿ, ಈ ಜೀವನವೇ ಒಂದು ನಾಟಕ ರಂಗವಪ್ಪ. ನಾವೆಲ್ಲ ಪಾತ್ರಧಾರಿಗಳಪ್ಪ, ಪಾತ್ರಧಾರಿಗಳು. ಅವರು ಅಂದರೆ ಮೇಲಿನವನು ಸೂತ್ರಧಾರಿಯಪ್ಪ, ಸೂತ್ರಧಾರಿ. ಅವನಾಡಿಸಿದ ಗೊಂಬೆಗಳು ನಾವಪ್ಪ. ಆ ಗೊಂಬೆಗಳಿಗೂ ಒಂದು ಅನಿರ್ದಿಷ್ಟವಾದ ನೀತಿ ಇರುತ್ತದೆ ರವಿ, ನೀತಿ ಇರುತ್ತದೆ ಕಣವು. ಅಂದರೆ ನಿನ್ನ ಹೆಂಡತಿ ತನ್ನ ಪಾತ್ರದಲ್ಲಿ ಮಿತಿಮೀರಿ ಅಭಿನಯಿಸುತ್ತಿದ್ದಾಳಪ್ಪ. ಇದರಿಂದ ಆ ದೇವರನ್ನು ಕೈ ಹಿಡಿದ ನಿನ್ನನ್ನು ವಂಚಿಸಲು ಯತ್ನಿಸುತ್ತಿದ್ದಾಳೆ ರವಿ, ವಂಚಿಸಲು ಯತ್ನಿಸುತ್ತಿದ್ದಾಳೆ. ಆ ವಂಚನೆಯ ಬರೆಯಲ್ಲಿ ಬೀಳದಿರು ರವಿ, ಬೀಳದಿರಪ್ಪ. ವಂಚನೆ ಯಾವುದಣ್ಣ ವಂಚನೆ? ಪಾಲು ಕೇಳಿದರೆ ಮನೆಯಿಂದ ಹೊರ ಹಾಕುವುದು ವಂಚನೆ ಅಣ್ಣ. ನಾನಿಲ್ಲದ ಸಮಯದಲ್ಲಿ ನನ್ನ ಹೆಂಡತಿಯನ್ನು ನಿಂದಿಸುವುದು ಸರಿಯೇನಣ್ಣ? ಹಾಗೆ ನನ್ನ ಎದುರು ನಿಂತು ನೀತಿಯ ಪಾಠ ಹೇಳುವುದು ಸತ್ಯವೇನಣ್ಣ? ಇಡೀ ಪ್ರಪಂಚದಲ್ಲಿ ಗರ್ಭಿಣಿಯಾಗಿರುವುದು ಇಡೀ ಹೆಂಚಿನ ಅದ್ಭುತವೇನಣ್ಣ? ಎಲ್ಲ ಕೆಲಸ ಇವಳಿಗೆ ವಹಿಸಿ ಇವಳ ಬಳಿ ಉರುವಂತೆ ಈ ಮನೆಯಲ್ಲಿ ಕಚ್ಚೆಯಂತೆ ದುಡಿತಿದ್ದಾಳಣ್ಣ. ನೋಡೋಣ, ಅಂಗಿಸುತ್ತಿರುವಲ್ಲ ನಿಮ್ಮಂತ ಸಭ್ಯತೆ ಮುಖವಾಡ ತೋರಿಸಲು ನನಗೆ ನಾಚಿಕೆ ಆಗುತ್ತದೆ ಅಣ್ಣ. ನೋಡೋಣ, ನಾನು ಖಂಡಿತ ನೇರವಾಗಿ ಹೇಳುತ್ತೇನೆ. ಹೇಳಣ್ಣ, ಹೇಳು, ನ್ಯಾಯವಾಗಿ ಪಾಲು ಕೊಡುತ್ತೀಯೋ ಇಲ್ಲ ನಾನು ಲಾಯರ್ ಮುಖಾಂತರ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇನೆ. ಮುಚ್ಚೋ ಬಾಯಿ ಕತ್ತೆ ಬಡವ. ತಾಯಿ ಇಲ್ಲದ ತಬ್ಬಲಿ ಎಂದು ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ನೀನು ನೀನು ತಕ್ಕನಾದ ಉತ್ತರ ಕೊಟ್ಟೆ, ತಕ್ಕನಾದ ಉತ್ತರ ಕೊಟ್ಟೆ. ಯಾರೋ ನಿನ್ನನ್ನು ವಂಚಕನೆಂದು ಕರೆದಿದ್ದು ನೋಡು. ರವಿ, ನಿನ್ನನ್ನು ಹಡೆದು ನಿನ್ನ ತಾಯಿ ತೀರಿಕೊಂಡಾಗ ಇಡೀ ಊರ ಜನ ಇವನು ಹುಟ್ಟಿದ ಮೇಲೆ ಅವಳ ತಾಯಿ ತೀರಿದಳು ಎಂದು ಹಾಡಿಕೊಳ್ಳುತ್ತಿರುವಾಗ ಊರ ಜನ ಹಾಡಿಕೊಳ್ಳುತ್ತಿರುವಾಗ ನನ್ನ ಮಗ ರಾಮು, ನನ್ನ ಮಗ ರಾಮು ನಿನ್ನ ಹೆಗಲ ಮೇಲೆ ಹಾಕಿಕೊಂಡು ಏನೇ ಕಷ್ಟ ಬಂದರೂ ನಿನ್ನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದನಲ್ಲ. ಇವನು ಹತ್ತಗಲೇ
ತಿನ್ನುವ ಅನ್ನಕ್ಕಾಗಿ ದುಡಿಯಲೆಂದು ನಾನು ಬೇರೆಯ ಕಡೆಗೆ ಹೋದಾಗ ನಿನ್ನನ್ನು ಹೆತ್ತ ತಾಯಿಯಿಂದ ಜೋಪಾನ ಮಾಡಿದವನು ನನ್ನ ಮಗ ರಾಮು. ನೋಡಪ್ಪ, ಇಬ್ಬರು ಕಲಿತರೆ ಹಣ ಖರ್ಚಾಗುತ್ತದೆ ಎಂದು ಹೇಳಿ ನನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನಿನ್ನನ್ನು ವಿದ್ಯಾಭ್ಯಾಸ ಮಾಡಿಸಿದ್ದಪ್ಪ ಅವನು. ನನ್ನ ಜೊತೆ ಹಗಲು ಇರಲು ಕೂಲಿ ಮಾಡಿ ಬೆವರು ಸುರಿಸಿ ಇದನ್ನೆಲ್ಲ ಸಂಪಾದನೆ ಮಾಡಿದ್ದಾನೆ. ರವಿ ರವಿ, ನಿನ್ನ ತಾತನಿಂದ ಬಂದಿರುವಂತ 2 ಎಕರೆ ಬಂಜರ ಭೂಮಿಯನ್ನು ನಾನು ನನ್ನ ಮಗ ಇಬ್ಬರು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಇವತ್ತು 4 ಜನ ಇದು ಶಿವಯ್ಯನ ತೋಟ, ಇದು ಶಿವಯ್ಯನ ತೋಟ ಎನ್ನುವಷ್ಟರ ಮಟ್ಟಿಗೆ ಮಾಡಿದ್ದೀರಪ್ಪ. ಅಷ್ಟರ ಮಟ್ಟಿಗೆ ನನ್ನ ಮಗ ರಾಮು ಬೆವರು ಸುರಿಸಿ ತೋಟವನ್ನು ಮಾಡಿದ್ದಾನೆ. ನನ್ನ ಮಗ ರಾಮು ತುಂಬಿದ ಮನೆಗೆ ಎತ್ತ ಹೊಟ್ಟೆಗೆ ಹೆಂಡತಿಯ ಮಾತಿಗೆ ಕೊಳ್ಳಿ ಇಡಲು ಯಾರೋ ವಂಚಕ, ಯಾರೋ ಕಿರಾತಕ ವಿದ್ಯಾವಂತನಾಗಿ ಇದೆಯೋ ನೀನು ಮಾತನಾಡ್ತಿರೋದು? ಅಪ್ಪಾಜಿ, ನೀವು ಸುಮ್ಮನಿರಿ ಅಪ್ಪಾಜಿ. ಸುಮ್ಮನಿರಬೇಕು ರವಿ, ಈ ಮನೆ ಆಸ್ತಿ ಎಲ್ಲವೂ ನಿನ್ನದೇ ಅಪ್ಪ. ಆದರೆ ಅಪ್ಪಾಜಿ ಬದುಕಿರುವವರೆಗೂ ಪಾಲಿನ ವಿಷಯ ಮಾತ್ರ ಎತ್ತಬೇಡ ರವಿ, ಎತ್ತಬೇಡ. ತಾಯಿ ಇಲ್ಲದ ತಪ್ಪಲಿ ಮಕ್ಕಳನ್ನು ಸಾಕಲು ತಮ್ಮ ಜೀವನವನ್ನೇ ಶಯಿಸಿದ ಜೀವ ಕಡೆಯಿದು, ಶಯಿಸಿದ ಜೀವನಪ್ಪ. ನಮ್ಮ ತಾಯಿ ತೀರಿಕೊಂಡಾಗ ಮತ್ತೊಂದು ಮದುವೆ ಆದರೆ ನನ್ನ ಮಕ್ಕಳು ಮಲತಾಯಿಯ ಹಿಂಸೆ ಎಲ್ಲಿ ಅನುಭವಿಸಬೇಕಾಗುತ್ತದೆ ಎಂದು ಜೀವನ ಪೂರ್ತಿ ಒಂಟಿಯಾಗಿ ಕಾಲ ಕಳೆದ ತ್ಯಾಗ ಜೀವಿಗಳಪ್ಪ ಇವರು. ಇವರ ತ್ಯಾಗ ಜೀವಿಗಳಂತ ಉಣ್ಣಿಸಿ ನಾವು ತೃಪ್ತಿಯಿಂದ ತೇಗಿದಾಗ ಉಳಿದ ಅಲ್ಪ ಸ್ವಲ್ಪ ಅನ್ನವನ್ನೇ ಉಂಡು ಆನಂದಪಟ್ಟ ಜೀವ ಕಡೆಯಿದು, ಆನಂದಪಟ್ಟ ಜೀವ ಕಡೆಯಿದು. ನನ್ನ ಮಕ್ಕಳು ರಾಮ ಲಕ್ಷ್ಮಣರಂತೆ ಬದುಕಬೇಕೆಂಬ ಆಸೆಯನ್ನು ಇಟ್ಟುಕೊಂಡು ಅವರು ಜೀವ ಹಿಡಿದಿಟ್ಟುಕೊಂಡಿದ್ದಾರೆ ರವಿ, ಜೀವ ಹಿಡಿದಿಟ್ಟುಕೊಂಡಿದ್ದಾರೆ. ಅವರ ಆಸೆಗೆ ಎರಚಬೇಡ ರವಿ, ಎರಚಬೇಡವಪ್ಪ. ಸಾಕು ಸಾಕು, ನಿಲ್ಲಿಸಿ ನಿಮ್ಮ ಕಣ್ಣಿನ ನಾಟಕ ಅಭಿನಯ. ಈ ಪ್ರಪಂಚದಲ್ಲಿ ಯಾರು ತಂದೆಯನ್ನು ಎತ್ತು ಸಾಕಿ ಬೆಚ್ಚಲವ? ಯಾವ ಅಣ್ಣನು ತಮ್ಮನನ್ನು ಹೆಗಲ ಮೇಲೆ ಕುಳಿಸಿ ಓಡಲಿಲ್ಲವ? ಸೀಮೆಗಿಲದ ಜನರಂತೆ ಆಡ್ತಾರೆ ನೀವು.
ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆಯಿಲ್ಲ. ನೀನಾಗಿ ನೀನು ಆಸ್ತಿಯಲ್ಲಿ ಪಾಲು ಕೊಡ್ತೀಯೋ ಅಥವಾ ಇಲ್ಲ ಹೇಳು. ರವಿ ರವಿ ನಿಮ್ಮತ್ತಿಗೆ ಏರಿಗೆ ಆಗುವವರೆಗಾದರೂ ನಾವು ಕೂಡಿ ಬಾಳೋಣಪ್ಪ. ತುಂಬಿದ ಗರ್ಭಿಣಿ ತುಂಬಿದ ಗರ್ಭಿಣಿ ಮನೆಯಲ್ಲಿರುವಾಗ ಮನೆಯನ್ನು ಒಡೆಯಬಾರದಪ್ಪ, ಒಡೆಯಬಾರದು ಕಣೋ. ಇನ್ನು 2 ತಿಂಗಳು ಜೊತೆಗೆ ಇದ್ದುಕೊಂಡು ಹೋಗೋಣಪ್ಪ. ಆಮೇಲಿಂದ ಪಾಲು ನಿನಗೆ ಕೊಡುತ್ತೇವಪ್ಪ. ಅಲ್ಲಿಯವರೆಗೂ ಜೊತೆಯಲ್ಲಿಯೇ ಬಾಳೋಣವಪ್ಪ. ಮನೆ ಅಣ್ಣ, ನೀವು ಪಾಲು ಕೊಡೋದ್ರ ಒಳಗಾಗಿ ನನ್ನ ಹೆಂಡತಿ ಸತ್ತು ಹೋಗುತ್ತಾಳೆ. ಈಗಲೇ ನನ್ನ ಪಾಲು ಕೊಡೋದಾಗಿ ಬೇಗನೆ ಆಲೋಚನೆ ಮಾಡಿ. ಇಲ್ಲ ಅಂದ್ರೆ ಇಲ್ಲ ನಾಳೆ ನೋಟಿಸ್ ಕಳಿಸಬೇಕಾಗುತ್ತದೆ. ಹುಷಾರ್. ಥು, ಹಾಳಾದವನೇ, ನನ್ನ ಹೊಟ್ಟೆಯಲ್ಲಿ ಅದು ಹೇಗೆ ಹುಟ್ಟಿದೆಯ ಪಾಪಿ ನೀನು? ಎಲ್ಲರೂ ಹುಡ್ಕೊಂಡು ಹೇ, ರಾಮನಂತ ನನ್ನ ಮಗನಿಗೆ ರಾವಣನಂತ ತಮ್ಮ ಹುಟ್ಟಿದೆಯಲ್ಲೋ, ಹುಟ್ಟಿದೆಯಲ್ಲ. ಹೆಂಡತಿಯ ಮಾತು ಕೇಳಿ ನನ್ನ ಮನದಲ್ಲಿಕ್ಕೆ ಕೊಳ್ಳಿಯಲ್ಲೂ ಇರ್ತಾ ಇದ್ದಲ್ಲ ನೀನು. ಬೆಂಕಿಯಲ್ಲೇ ಮಲಯಾಳಿ, ನನ್ನ ಮಗನ ತಲೆ ಕೆಡಿಸಿ ಈ ಮನೆಯನ್ನು ಮುರಿಯಲಿಕ್ಕೆ ನೋಡ್ತಾ ಇದ್ದೀಯಾ? ನೀನು ಉದ್ಧಾರ ಆಗಲ್ಲ. ಯಾವ ಕಾರಣಕ್ಕೂ ನೀನು ಉದ್ಧಾರ ಆಗೋದಿಲ್ಲ. ಅಪ್ಪಾಜಿ, ತಿಳಿದವರಾಗಿ ನೀವೇ ಹಾಗೆ ಶಪಿಸಿದರೆ ಹೇಗೆ ಅಪ್ಪ, ಹೇಗೆ? ನಮ್ಮ ಜೊತೆಗೆ ಇರಲು ಅವರಿಗೆ ಇಷ್ಟವಿಲ್ಲ ಎಂದ ಮೇಲೆ ಅವರಂತೆ ನಾವು ಬದುಕಲು ಬಿಡೋಣವಪ್ಪ. ರವಿ, ನಾಳೆ ಎಲ್ಲ ಆಸ್ತಿ ಪತ್ರ ಒಡವೆಗಳನ್ನು ಅಪ್ಪಾಜಿ ಸಮವಾಗಿ 2 ಭಾಗ ಮಾಡಿಬಿಡಿ ಅಪ್ಪಾಜಿ. ನಮ್ಮ ರವಿ ಆರಿಸಿಕೊಂಡು ಬಿಟ್ಟಿದ್ದು ನನಗಿರಲಿ ಅಪ್ಪ, ನನಗಿರಲಿ. ಸರಿತಾನೆ ಅಪ್ಪಾಜಿ? ರಾಮು, ಏನು ಹೇಳಿದಪ್ಪ ನೀನು? ಏನು ಹೇಳಿದೆ ನೀನು? ನಾವಿಬ್ಬರು ಬೆವರು ಸುರಿಸಿ ದುಡಿದ ಸಂಪಾದನೆ ಮಾಡಿರುವಂತಹ ಆಸ್ತಿಯನ್ನ ಪಾಲು ಮಾಡು ಅಂತ ಹೇಳಿದೆಯಲ್ಲ ರಾಮು. ಇದಕ್ಕೆಲ್ಲ ನೀನೇ ಕಾರಣ ಕಣೋ. ಅವನು ಚಿಕ್ಕವನ ಇದ್ದಾಗ, ಅವನು ಓದುವಾಗ ಅವನು ಕೇಳಿದಷ್ಟು ಹಣವನ್ನು ಕೊಟ್ಟು ಆಟ ಮಾಡಿದಾಗಲೆಲ್ಲ ಅವನನ್ನು ದಂಡಿಸದೆ ಬಿಟ್ಟಿದ್ದು ಅದು ನಿನ್ನ ತಪ್ಪು ಕಣೋ. ಅದಕ್ಕೆ ಕಣೋ ಇವನು ಈ ಮಟ್ಟಕ್ಕೆ ಬೆಳೆದು ಈ ರೀತಿಯಾಗಿ ಮಾತನಾಡುತ್ತಿದ್ದಾನೆ. ಇವನ ಕೈಗೆ ಆಸ್ತಿಯನ್ನು ಕೊಟ್ಟರೆ ಅವನು ಉಳಿಸ್ಕೊಳ್ತಾನೇನೋ? ಉಳಿಸ್ಕೊಳ್ತಾನ? ರಾಮು, ಬೇಡಪ್ಪ, ನನಗೆ ಕೈ ಮುಗಿದು ಕೇಳ್ತೀನಿ ಕಣೋ, ಆಸ್ತಿಯನ್ನು ಮಾತ್ರ. ಅವನು ಕೋರ್ಟಿಗಾದ್ರೂ ಹೋಗ್ಲಿ, ಕಚೇರಿಗಾದ್ರೂ ಹೋಗ್ಲಿ, ಅವರು ಏನು ಮಾಡಿದ್ರು ನೀನು ಮಾತ್ರ ಪಾಲನ್ನು ಕೊಡಕೂಡ್ದು. ಒಗ್ಗಟ್ಟೆಂಬ ದೋಣಿಯಲ್ಲಿ ಕುಳಿತು ಬದುಕೆಂಬ ಸಾಗರವನ್ನು ದಾಟಲು ಪ್ರಯತ್ನಿಸಿದೆವು. ಆದರೆ
ಕಟ್ಟಲು ಪ್ರಯತ್ನಿಸಿದೆವು. ಆದರೆ ನಾವು ಕುಳಿತಿರುವುದು ಅಪ್ಪಾಜಿ ಮಣ್ಣಿನ ದೋಣಿಯಲ್ಲಿ ಎಂದು ಅರಿವಾದಾಗ ದೋಣಿ ಕೆಳಗೆ ನೀರು ಪಾಲಾಗುವ ಮುಂಚೆ ಅವರಿಗೆ ಅವರವರ ಶಕ್ತಿಗನುಸಾರವಾಗಿ ಈಜಿ ದಡ ಸೇರುವ ಅವಕಾಶ ಮಾಡಿಕೊಡಿ ಅಪ್ಪಾಜಿ, ಮಾಡಿಕೊಡಿ. ಜನಕನ ಮಾತ ರವಿ, ನಾಳೆ ಊರಿನ ಪ್ರಮುಖರ ಸಮ್ಮುಖದಲ್ಲಿ ನಮ್ಮ ಆಸ್ತಿಯ ಪಾಲು ಮಾಡಿಕೊಳ್ಳೋಣ, ಸರಿ ಏನಪ್ಪ? ಮೊದಲು ಆ ಕೆಲಸ ಮಾಡಿ, ಮಾನವರಿಸಿಕೊಳ್ಳಿ. ಪೂಜಾ ಒಳಗೆ ಹೋಗೋಣ. ರವಿ, ನಾನು ಕಂಡ ಕನಸುಗಳೆಲ್ಲ ನನಸಾಗಿಯೇ ಉಳಿದು ಹೋಯ್ತಪ್ಪ. ಯಾವ ಕನಸು ನನಸಾಗ್ಲಿಲ್ಲ. ನನ್ನ ಮಕ್ಕಳು ರಾಮ ಲಕ್ಷ್ಮಣರಂತೆ ಸಂಸಾರ ನಡೆಸಬೇಕೆಂಬುವ ಆಸೆ ಇವತ್ತು ಬಯಲು ಭ್ರಾಂತಿ ಆಯ್ತಲ್ಲ ರಾಮು. ನನ್ನ ಕಣ್ಣೆದುರಿಗೆ ನನ್ನ ಮನೆ ಆಸ್ತಿ ಎರಡು ಹೋಳು ಆಗುವುದನ್ನು ನೋಡುವುದು ನನ್ನ ಕೈಲಾಗುವುದಿಲ್ಲ ರವಿ, ನನ್ನ ಕೈಲಾಗುವುದಿಲ್ಲ. ರವಿ, ಯಾಕಪ್ಪ ನಾನು ನಿಲ್ಲಿಸ್ಬೇಕು ಈ ಭೂಮಿ ಮೇಲೆ? ದೇವರೇ, ಭಗವಂತ, ನನಗೆ ಕೈ ಮುಗಿದು ಕೇಳ್ಕೊಳ್ತಿದ್ರೆ ಈ ಜೀವನ ಬಂಧನದಿಂದ ನನಗೆ ಮುಕ್ತಿ ಕೊಡುತ್ತಂತೆ. ಅಪ್ಪಾಜಿ, ಬಯಸಿದ್ದೆಲ್ಲ ಸಿಗುವಾಗಿದ್ದರೆ, ಊಹಿಸಿದ್ದೆಲ್ಲ ನಡೆಯಂತೆ ಇದ್ದಿದ್ದರೆ ಇದನ್ನು ಬದುಕು ಎಂದು ಯಾರಪ್ಪ ಕರೆಯುತ್ತಿದ್ದರು? ಕಳೆದ ನಿನ್ನೆಯ ದಿನಗಳ ಸಮಾಧಿಯ ಮೇಲೆ ಇಂದಿನ ಬದುಕನ್ನು ಬದುಕುವುದೇ ಜೀವನವಪ್ಪ, ಜೀವನ. ಹುಟ್ಟು ಸಾವೆಂಬ ಕಾಲಚಕ್ರದ ನಿಯಂತ್ರಣ ಈ ಮಾನವರಾದ ನಮ್ಮ ಕೈಯಲ್ಲಿ ಇದ್ದಿದ್ದರೆ ಆ ದೇವರ ಅಸ್ತಿತ್ವ ಎಲ್ಲಿರುತ್ತಿತ್ತಪ್ಪ ಈ ಪ್ರಪಂಚದಲ್ಲಿ? ಈ ಮಾನವ ಎಷ್ಟೇ ಬುದ್ಧಿವಂತನಾದರೂ ಶಕ್ತಿವಂತನಾದರೂ ಆ ಕಾಲನ ಕೈಯಲ್ಲಿ ಕೈಗೂಸು ಕಣಪ್ಪ, ನಾವು ಕೈಗೂಸು. ನಾಳೆ ಎಂಬುದ ಬದುಕೆಂಬ ತಟ್ಟೆಯೊಳಗೆ ಆ ದೇವರು ಏನು ಉಣ್ಣಿಸುತ್ತಾನೋ ಅದನ್ನು ಉಣ್ಣಲೇಬೇಕು. ನಡೆಯಪ್ಪ, ಹೋಗೋಣ. ವಿಧಿಯಾಟ ಜೀವನ ಒಡೆಯಿತು ಬಾಳ ಬಂದನ. ವಿಧಿಯಾಟ ಜೀವನ ಒಡೆಯಿತು ಬಾಳ ಬಂದ.
ವಿಧಿಯಾಟ ಜೀವನ ಗೋಳಾಯ್ತು ಬಂಧನ. ವಿಧಿಯಾಟ ಜೀವನ ಗೋಳಾಯ್ತು ಬಂಧನ. ಕೊನೆಯಾಗಿದೆ ಬಾಳ ಬಂಧನ. ರಾಮು 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 ಒಳ್ಳೆತನಕ್ಕೆ ಕಾಲ ಹಿಡಿದು ಜಗದಲ್ಲಿ ಒಳ್ಳೆತನಕ್ಕೆ ಎಂದು ಕಾಲ ಇರುವುದು ಜಗದಲ್ಲಿ ಬಾಳಲೇಬೇಕು. ವಿಧಿ ನಿಮ್ಮ ಜಾಲದಿ ವಿಧಿ ನಿಮ್ಮ ಜೀವಕ್ಕೆ ಆಧಾರವಾಗಿ ಆತ್ಮನಂತೆ ನೀನಾದೆ ನಿನ್ನದು ಜೀವಕ್ಕೆ ಆಧಾರವಾದೆ. ಕಸದಂತೆ ಕತ್ತರು ಮನೆಯಲ್ಲಿ ಎಲ್ಲರೂ ದಿನದಲ್ಲಿ ಕಾಣಲಿ. ಅಯ್ಯೋ ದೇವರೇ, ಈ ಶಿವಯ್ಯ ಊರಿಗೆ ನೀತಿ ಪಾಠವನ್ನು ಹೇಳಿರುವಂತ ಈ ಶಿವಯ್ಯ ಅದಕ್ಕೆ ಅದಕ್ಕೆ ಈ ಮನೆಯಿಂದ ಈ ಊರಿನಿಂದ ದೂರ ದೂರ ಬಹುದೂರ ಹೊರಟು ಭಗವಂತ, ಮೊದಲಿನಿಂದಲೂ ಯಾವ ರೀತಿಯಲ್ಲಿ ಈ ಮನೆತನವನ್ನು ನೀನು ಕಾಪಾಡಿದೆಯೋ, ಯಾವ ರೀತಿಯಲ್ಲಿ ನಾವು ಭೂಮಿ ತಾಯಿ ಸೇವೆಯನ್ನು ಮಾಡಿದೆವೋ ಅದರ ಪ್ರತಿಫಲವಾಗಿ ನೀನು ನಮ್ಮನ್ನು ಸುಖವಾಗಿ ಇಟ್ಟಿದ್ದೆ ತಂದೆ. ಆದರೆ ಆದರೆ ಈ ದಿನ ನಮ್ಮ ಮನೆಯ ಮೇಲೆ ಯಾರದೋ ವಕ್ರ ದೃಷ್ಟಿ ಬಿದ್ದಿದೆ, ವಕ್ರ ದೃಷ್ಟಿ ಬಿದ್ದಿದೆ. ರಾಮು ರಾಮು, ನನ್ನನ್ನು ಕ್ಷಮಿಸ್ತೀಯಪ್ಪ, ನನ್ನನ್ನು ಕ್ಷಮಿಸಿಬಿಡೋ ಕಂದ, ನನ್ನನ್ನು. ಹಲೋ ಆರೋಗ್ಯ ಅಮ್ಮ, ಪಾರ್ವತಿ ಪಾರ್ವತಿ, ನಿನ್ನ ಸನ್ನಿಧಾನಕ್ಕೆ ನಾನು ಬರ್ತೀನಿ ಕಣೆ, ನಾನು ಬರ್ತೀನಿ. ಕರ್ಕೊಂಡ್ಬಿಡ ಈ ಪಾಪಿನ, ಕರ್ಕೊಂಡ್ಬಿಡು ಪಾರ್ವತಿ, ಕರ್ಕೊಂಡ್ಬಿಡು. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಕಿ ಸಂಚಾರಿ, ಏಕಾಕಿ ಸಂಚಾರಿ. ಅಯ್ಯೋ ದೇವರೇ, ಯಾಕಪ್ಪ ನಮ್ಮನ್ನು ಈ ರೀತಿ ಪರೀಕ್ಷಿಸುತ್ತಿರುವೆ ದೇವ. ಮಾಡದೆ ಹೋದರೆ ಮನೆಯಲ್ಲಿ ದಿನ ಊರಾಂತ ಮಾಡಿದರೆ ತಂದೆಯವರಿಗೆ ಕೊಟ್ಟ ವಚನ ಭಂಗ. ತುಂಬಿದ ಗರ್ಭಿಣಿ ಮನೆಯಲ್ಲಿರುವಾಗ ಪಾಲು ಮಾಡುವುದು ಅಶುಭ ಸೂಚನೆ. ನನ್ನ ಮನೆತನಕ್ಕೆ ಯಾವ ಅಶುಭ ಸೂಚನೆ ಕಾದಿದೆಯೋ ಏನೋ. ಬೇಡ ಪರಮಾತ್ಮ, ಬೇಡವಪ್ಪ. ನನ್ನ ತುಂಬಿದ ಮನೆ ಯಾರ
ಕಣ್ಣೀರಿನ ಕಡಲಾಗದಿರಲಿ. ಅದಕ್ಕೆಂದೇ ನಾನು ಮನೆ ಬಿಟ್ಟು ಬಹುದೂರ ಸಾಗುತ್ತಿರುವೆ. ನನ್ನ ಎಲ್ಲ ಆಸ್ತಿ ಪತ್ರಗಳು ರವಿಗೆ ಸೇರಲಿ. ಅವನೆಂದಿಗೂ ಚೆನ್ನಾಗಿ ಸುಖವಾಗಿರಲಿ. ಶಾಂತಿ ಶಾಂತಿ ನನ್ನನ್ನು ಕ್ಷಮಿಸು ಶಾಂತಿ, ಕ್ಷಮಿಸು. ಇಂಥ ಸಮಯದಲ್ಲಿ ನಿನ್ನ ಜೊತೆಗಿರಬೇಕಾದ ನಾನು ನಿನ್ನಿಂದ ಬಹುದೂರ ಹೋಗುತ್ತಿರುವೆ. ನಿನ್ನನ್ನು ಮತ್ತು ನನ್ನ ತಂದೆ ಮತ್ತು ನನ್ನ ತಮ್ಮ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನೀನು ಇಲ್ಲೇ ಇರು ಶಾಂತಿ. ಶಾಂತಿ, ನಾನಿನ್ನು ಬರುತ್ತೇನೆ. ಶಾಂತಿ, ನಾನಿನ್ನು ಬರುತ್ತೇನೆ. ರೀ ರೀ ಏನ್ರಿ ಇಷ್ಟು ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ರ ರೀ? ಇದೇನ್ರಿ ನಿಮ್ಮ ಕಣ್ಣಲ್ಲಿ ಕಣ್ಣೀರ? ಯಾಕ್ರೆ? ಏನಾಯ್ತ್ರಿ ನಿಮಗೆ? ಯಾಕ್ರೆ? ನಿಮ್ಮ ಮೈಯಲ್ಲಿ ಹುಷಾರಿಲ್ವಾ? ನನಗೇನಾಗಿದೆ ಶಾಂತಿ? ಆರಾಮಾಗಿದ್ದೇನೆ ಶಾಂತಿ. ಬೆಳಿಗ್ಗೆಯಿಂದ ಯಾಕೋ ತೋಟದಲ್ಲಿ ಕರೆಂಟ್ ಸರಿ ಇಲ್ಲದೆ ಗದ್ದೆಗೆ ನೀರು ಹಾಯಿಸಿರಲಿಲ್ಲ. ಅದಕ್ಕೆ ಸ್ವಲ್ಪ ತೋಟದ ಕಡೆಗೆ ಹೋಗಿ ಬರುತ್ತೇನೆ ಶಾಂತಿ. ನೀನು ಮಲಗಿಕೋ ಶಾಂತಿ, ಮಲಗಿಕೋ. ನಾನಿನ್ನು ಬರುತ್ತೇನೆ ಶಾಂತಿ, ನೀನು ಮಲಗಿಕೋ. ರೀ ಸ್ವಲ್ಪ ನಿಲ್ಲಿ, ಬನ್ನಿಲಿ. ರೀ, ಈ ನಿಮ್ಮ ಮುಖದ ಛಾಯೆಯನ್ನ ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ರೀ, ಈ ಮನೆಯಲ್ಲಿ ನಡೆದ ಘಟನೆಯಿಂದ ನೀವೇನು ಬೇಜಾರು ಮಾಡ್ಕೊಂಡಿಲ್ಲ ತಾನೇ? ಶಾಂತಿ, ನಾನು ಯಾವ ಘಟನೆಯನ್ನು ಮನಸ್ಸಿಗೆ ಹಚ್ಚಿಕೊಂಡಿಲ್ಲ ಶಾಂತಿ. ಮುನಿಸು ತೋರಿಸುತ್ತಿಲ್ಲ. ನನಗೆ ನನ್ನವಳೆಂದರೆ ನೀನೊಬ್ಬಳೇ ಅಲ್ಲವೇ ಶಾಂತಿ? ನೀನೊಬ್ಬಳೇ ಅಲ್ಲವೇ? ಹಾಗಾದ್ರೆ ಈ ನಿಮ್ಮ ಮಾತನ್ನ ನಾನು ನಂಬಬಹುದು ತಾನೇ? ಶಾಂತಿ, ನಿನ್ನ ನಂಬಿಕೆಗೂ ನಾನು ಅರ್ಹನಲ್ಲವೆಂದರೆ ನಾನು ಬೇರೆಯವರನ್ನು ಹೇಗೆ ನಂಬಿಸಲಿ ಶಾಂತಿ? ಹೇಗೆ ನಂಬಿಸಲಿ? ನಾಳೆಯೂ ನಾನು ಬೇಗ ಬರುತ್ತೇನೆ. ನೀನು ಮಲಗಿಕೋ ಹೋಗು ಶಾಂತಿ. ಇಲ್ಲ ರೀ, ನಿಮ್ಮ ಮಾತನ್ನ ನಾನು ನಂಬೋದಿಲ್ಲ. ಯಾಕಂದ್ರೆ ನಿಮ್ಮ ನಡೆ ನುಡಿಯನ್ನ ನೋಡ್ತಾ ಇದ್ರೆ ನನಗೆ ಯಾಕೋ ತುಂಬಾ ಅನುಮಾನ ಬರ್ತಾ ಇದೆ. ಯಾವುದೋ ವಿಷಯವನ್ನ ಮನಸ್ಸಿಗೆ ಹಚ್ಕೊಂಡು ಯೋಚನೆ ಮಾಡ್ತಾ ಇದ್ರ, ಯಾವುದೋ ವಿಷಯವನ್ನ ಮನಸ್ಸಿಗೆ ಹಚ್ಕೊಂಡು ಮನಸ್ಸಲ್ಲಿ ಕೊರಗ್ತಾ ಇದ್ರ. ಆ ವಿಷಯ ಏನು ಅಂತ ಹೇಳಿಲ್ಲ ಅಂದ್ರೆ ನನ್ನ ಹೊಟ್ಟೆಯಲ್ಲಿರುವ ಮಗು ಮೇಲೆ ನಾಳೆ. ಶಾಂತಿ, ನನ್ನನ್ನು ಆಣೆಯನ್ನಿಟ್ಟು ನನ್ನನ್ನು ಎಂತ ಪಾಶದಲ್ಲಿ ಸಿಲುಕಿಸಿದೆಯಲ್ಲೇ ಶಾಂತಿ. ನಿನಗೆ ಹೇಗೆ ಹೇಳಲಿ ಶಾಂತಿ? ಶಾಂತಿ, ನಾನು ಈ ಮನೆಯಿಂದ ಬಹುದೂರ ಹೋಗುತ್ತಿರುವೆ ಶಾಂತಿ. ಏನು ನೀವು ಮನೆ ಬಿಟ್ಟು ಹೋಗ್ತಾ ಇದ್ರ? ಯಾಕ್ರಿ? ಏನಾಯ್ತ್ರಿ? ಏನು ಮಾಡಲಿ ಶಾಂತಿ? ನಾವೇ ಮುಂದೆ ನಿಂತು ಈ ಮನೆಯನ್ನು ಎರಡು ಭಾಗವಾಗಿ ಹೇಗೆ ಮಾಡಲಿ ಶಾಂತಿ? ಹೇಗೆ ಮಾಡಲಿ? ತಂದೆಯವರು ಕಷ್ಟ ಪಡುವುದನ್ನು ನೋಡಿ, ಅವರ ಕಣ್ಣೀರನ್ನು ನೋಡಿ, ಅವರ ಮನಸ್ಸಿಗೆ ನೆಮ್ಮದಿ ಇಲ್ಲದನ್ನು ಮಾಡಿ ನಾವು ಅವರನ್ನು ನೋಡಿಕೊಂಡು ಹೇಗೆ ಸುಮ್ಮನಿರಲಿ ಶಾಂತಿ? ಹೇಗೆ ಸುಮ್ಮನಿರಲಿ? ಹಾಗಂತ ಮನಸ್ಸನ್ನ ನೋವು ಮಾಡಿಕೊಂಡು ನೀವೊಬ್ರೆ ಹೊರಟು ಬಿಟ್ರ? ಈ ಮನೆಯಲ್ಲಿ ನನ್ನೊಬ್ಳನ್ನೇ ಬಿಟ್ಟು ಹೋಗೋದಕ್ಕೆ
ಕರೆದುಕೊಂಡು ಹೋಗುತ್ತೇನೆ ಶಾಂತಿ, ಕರೆದುಕೊಂಡು ಹೋಗುತ್ತೇನೆ. ನೀವು ನನ್ನ ಜೊತೆಲಿ ಈ ಮನೇಲಿದ್ರೆ ಆ ಮಹಾತಾಯಿ ನನ್ನ ಮುಖವನ್ನು ನೋಡಿ ಹೇಗೆಲ್ಲ ಆಡ್ತಾಳೆ ಅಂತ ನಿಮಗೂ ಗೊತ್ತು. ಅಕಸ್ಮಾತ್ ನನ್ನ ಒಬ್ಬರನ್ನ ಬಿಟ್ಟು ನೀವು ಹೋಗಿದ್ದ ನಿಜವಾದ್ರೆ ಈ ಮನೆಯಲ್ಲಿ ನನ್ನ ಬಾಳು ನಾಯಿಗಿಂತ ಕೀಳು ರೀ. ನಿಮಗೆ ಬೇಡವಾದ ಮನೆ ನನಗೂ ಬೇಡ, ನಿಮಗೆ ಬೇಡವಾದ ಮನೆ ನನಗೂ ಬೇಡ. ನನ್ನನ್ನು ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ರಿ, ನನ್ನನ್ನು ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ರಿ. ಶಾಂತಿ, ಶಾಂತಿ, ನಿನ್ನನ್ನು ಈ ಸ್ಥಿತಿಯಿಂದ ನಿನ್ನನ್ನು ದೂರ ಮಾಡಲು ಇಷ್ಟ ಇಲ್ಲ ಕಡೆ, ಇಷ್ಟ ಇಲ್ಲ. ಆದರೆ ಬಂದಿದ್ದೆಲ್ಲ ಬರಲಿ, ಬಾ, ಆ ದೇವರ ದಯೆಯೊಂದಿರಲಿ. ಶಾಂತಿ, ಪ್ರತಿ ಮನುಷ್ಯನಿಗೂ ಒಂದು ಗುರಿ ಇರುತ್ತದೆ. ಆ ಗುರಿ ತಲುಪಲು ತಾನು ಮನ, ಧ್ಯಾನ, ತ್ಯಾಗ ಇವೆಲ್ಲವನ್ನು ಮಾಡಲೇಬೇಕಲ್ಲವೇ ಶಾಂತಿ? ನನಗೆ ಜನ್ಮ ನೀಡಿದ ತಂದೆಯ ಆಸೆ ಪೂರೈಸುವುದು ಶಾಂತಿ, ಪೂರೈಸುವುದು. ಬೆನ್ನಲ್ಲಿ ಬಿದ್ದ ತಮ್ಮ ಸುಖವಾಗಿ ಇರಬೇಕು. ಅದಕ್ಕೆ ಎಂಥ ಕಷ್ಟವನ್ನು ಬಂದರೂ ಸಹಿಸಿಕೊಂಡು ಬಾಳುತ್ತೇನೆ ಶಾಂತಿ, ಸಹಿಸಿಕೊಂಡು ಬಾಳುತ್ತೇನೆ. ಕೊನೆಯದಾಗಿ ಶಾಂತಿ, ನಾವು ಬಾಳಿ ಬದುಕಿದ ಮನೆಗೆ ಮತ್ತು ನಮ್ಮ ತಂದೆಯವರಿಗೆ ವಂದಿಸಿ ನಾವು ಮುಂದಿನ ಪ್ರಯಾಣ ಸಾಗಿದ್ದೇವೆ.
ಮನದಾಗ ಹೋಗೋದೈತಿ ಮಣ್ಣಾಗ ಹಿರಿಯಿಂದ ಇವಾಗ ನೋಡಾಯ್ತ ಬಡವರ ಬಾಳಿಗೆ ಹೇಗೆ ನೀಡಿದೆ ಇಂಥ ಘೋರ ಬಾಳ ವಿಧಿಯೇ ಇಂಥ ಘೋರ ಬಾಳ ಇಂಥ ಘೋರ ಬಾಳ ಹೊಟ್ಟೆಗಾಗಿ ಬದುಕುವ ಬಾಳ ಬರಿದಾಗಿತ್ತಲ್ಲ ಹೊಟ್ಟೆಗಾಗಿ ಬದುಕುವ ಬಾಳ ಬರಿದಾಗಿತ್ತಲ್ಲ ಬಡವರ ಬಾಳಿಗೆ ಹೇಗೆ ನೀಡಿದೆ ಇಂಥ ಘೋರ ಬಾಳ ವಿಧಿಯೇ ಇಂಥ ಘೋರ ಬಾಳ ಇಂಥ ಘೋರ ಬಾಳ ಒಂಬತ್ತು ತಿಂಗಳು ಗರ್ಭವಂತ ಸತಿ ಇರುವಳಲ್ಲ ಅವಳನ್ನು ಬಿಟ್ಟು ಹೀಗೆ ಹೋಗಲಿಲ್ಲ 9 ತಿಂಗಳು ಗರ್ಭವಂತ ಸತಿ ಇರುವಳಲ್ಲ ಅವಳನ್ನು ಬಿಟ್ಟು ಹೇಗೆ ಹೋಗಲಿಲ್ಲ ಬಡವೆಯ ಬಿಟ್ಟು ಹೇಗೆ ಹೋಗಲಿಲ್ಲ ಬಡವೆಯ ಬಿಟ್ಟು ಹೇಗೆ ಹೋಗಲಿಲ್ಲ ಘೋರ ಬಾಳ